ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರು ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದು ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು. ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ. ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳು ಮೆಣಸಿನ ಗಿಡ ನೋಡಿ. ಮೆಣಸಿನ್ದು ನಾರ್ಮಲ್ ಕಾಳು ಮೆಣಸಿನ ಗಿಡ. ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ. ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ಮ ತೋಟದಲ್ಲೇ ಬೆಳೆದಿರೋದು. ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು. ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳು ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ನೀವೊಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾದ್ರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಈ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ. ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಎಷ್ಟು ದಿನದ ಗಿಡ ಸರ್ ಇದೆ ಸರ್? ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ಹಾಕಾದ್ಮೇಲೆ 3 ತಿಂಗಳಿಗೆ ಈ ತರ ಗ್ರೋತ್ ಆಗಿದೆ ನೋಡಿ ಸರ್. ರಾಜಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ. ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ. 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ, ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಸ್ವಲ್ಪ ಇದು ಮಾಡಿ. ಸ್ಮೆಲ್ ಇದೆ ಅಲ್ವಾ, ಅಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು. ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್. ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸಬಾ ಹೋಬಳಿ ಮಧುರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ.
ಜಸ್ಟ್ ನಾವು ಗಿಡ ಬೆಳೆಸ್ಬಿಟ್ಟು ನಾವು ಇದ್ರಲ್ಲಿ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ, ಆ ವೆದರ್ ಸೆಟ್ ಮಾಡ್ಕೋಬೇಕು, ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ್ದು ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಾಂದಷ್ಟೆಲ್ಲ ನಾವ್ ಇದು ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ, ಯಾರು ಲ್ಯಾಂಡ್ ಓನರು, ಅವರಿಗೆ ಅವ್ರ ಪ್ರಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ, ಯಾವ ತರ ಮಾಡ್ಬೋದು ಹೆಂಗೆ ಅಂತ. ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ, ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ, ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು, ಇದು ಒಳ್ಳೇದು. ಇದು ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಆಫ್ ಸೈಡೆಡ್ ಗಿಡಗಳು ಇವೆಲ್ಲವ, ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ, ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು, ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು, ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ, ಮೆಣಸಿಂದು ನಾರ್ಮಲ್ ಕಾಳ್ಮೆಣಸಿನ ಗಿಡ. ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ, ಜಾಯ್ಕಾಯಿ ಅಂತ ನೋಡಿ, ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ, ಬುಷ್ ಪೆಪ್ಪರ್ ಅಂತ. ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ, ಕಾಳ್ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ, ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ, ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು, ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ, ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್, ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ, ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ನಾನು ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿಸಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ದಾಲ್ಚಿನ್ನಿ ಮೊಗ್ಗು ಬರುತ್ತೆ, ಮೇನ್ ಇಂಪಾರ್ಟೆಂಟ್ ಅಲ್ಲ ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಸ್ವಲ್ಪ ಇದು ಮಾಡಿ
ಸ್ಮೆಲ್ ಇದೆ ಅಲ್ವಾ ಅದ್ರಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ, ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ರು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮದ್ರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಮಾಡ್ಬೇಕಷ್ಟೇ, ಆ ವೆದರ್ ಸೆಟ್ ಮಾಡ್ಕೋಬೇಕು ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಗೊಂಡಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ ಯಾರು ಲ್ಯಾಂಡ್ ಓನರು ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ, ಯಾವ ತರ ಮಾಡ್ಬೋದು ಹೆಂಗೆ ಅಂತ. ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು, ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು, ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಂ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ. ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಟ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲಾ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ. ಮೆಣಸಿನ್ದು ನಾರ್ಮಲ್ ಕಾಳ್ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯ್ ಅಂತ ನೋಡಿ, ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳ್ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ಟೇಸ್ಟ್ ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್
ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್, ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈಗಿನ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ ಬಟ್ ಆದ್ರೆ ನೆರಳಿರ್ಬೇಕು ಗಿಡಕ್ಕೆ. ನೆರಳಿಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಸಿಂಹ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ ಸರ್. ರಾಜಿಸಿದಿ ಚೆಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಚೆಕ್ಕೆ ಪಲಾವ್ ಎಲೆ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ, ಮೇನ್ ಇಂಪಾರ್ಟೆಂಟ್ ಅಲ್ಲ ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಚೂರು ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಒಜ್ಜು ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ, ಅಲ್ಲಿ ಬರ್ತಾ ಇದೆ ದಾಲ್ಚಿನ್ನಿ ಮೊಗ್ಗು. ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ, ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮದ್ರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ, ಆ ವೆದರ್ ಸೆಟ್ ಮಾಡ್ಕೋಬೇಕು ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಾಂದಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ, ಯಾರು ಲ್ಯಾಂಡ್ ಓನರು, ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ, ಯಾವ ತರ ಮಾಡ್ಬೋದು ಹೆಂಗೆ ಅಂತ. ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ದು ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರು ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ, ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು, ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆ ತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು, ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲಾ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ. ಮೆಣಸಿಂದು ನಾರ್ಮಲ್ ಕಾಳ್ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬೇಕಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ, ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ಮ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು. ಇದು 3 months ಅಲ್ಲಿ
ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗೇ ಇರುತ್ತೆ. ಕಾಳುಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ ಇದೊಂದು ಎಲೆ ನೋಡ್ಬೋದು ನೀವು. ನೀವೊಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾದ್ರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಈ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ. ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಸಿಂಹ ಆರು ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ. 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ ಸ್ವಲ್ಪ ಇದು ಮಾಡಿ. ಸ್ಮೆಲ್ ಇದೆ ಅಲ್ವಾ ಅಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್. ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮದ್ರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ. ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ್ದು ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಾಂದಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ ಯಾರು ಲ್ಯಾಂಡ್ ಓನರು ಅವರಿಗೆ ಅವ್ರ ಪ್ರಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾವ ತರ ಮಾಡ್ಬೋದು ಹೆಂಗೆ ಅಂತ ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳುಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ. ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು. ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಆಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ ಇದು. ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ. ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ
ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲಾ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ಸೊ ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳುಮೆಣಸಿನ ಗಿಡ ನೋಡಿ. ಮೆಣಸಿಂದು ನಾರ್ಮಲ್ ಕಾಳುಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬಗ್ತಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ. ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ, ನಮ್ಮ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು. ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳುಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ, ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ, ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ. ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಎಷ್ಟು ದಿನದ ಗಿಡ ಸರ್ ಇದು? ಸರ್, ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ನಾನು ಹಾಕಾದ್ಮೇಲೆ 3 ತಿಂಗಳಿಗೆ ಈ ತರ ಗ್ರೋತ್ ಆಗಿದೆ ನೋಡಿ. ಸರ್, ರಾಜಸಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ, ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ, ಅದ್ರಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು, ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಬಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರ್, ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್, ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು, ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮಧುರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ. ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು, ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್, ನಾನು ಹೇಳ್ತಿದ್ದೀನಲ್ಲ, ಗಿಡ ತಗೊಂಡಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ, ಯಾರು ಲ್ಯಾಂಡ್ ಓನರು, ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾವ ತರ ಮಾಡ್ಬೋದು ಹೆಂಗೆ ಅಂತ ಅದನ್ನೆಲ್ಲ ನಾವ್ ಹೇಳ್ತೀವಿ, ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳುಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ, ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು, ಇದು ಒಳ್ಳೇದು. ಇದು
ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ ಇದು. ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ? ಸರ್ ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಂ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ. ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ. ಮೆಣಸಿನ್ದು ನಾರ್ಮಲ್ ಕಾಳ್ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ. ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ ತೋಟದಲ್ಲೇ ಬೆಳೆದಿರೋದಿದ್ನ, ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳ್ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳಿರ್ಬೇಕು ಗಿಡಕ್ಕೆ. ನೆರಳಿಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಸಿಂಹ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ಹಾಕಾದ್ಮೇಲೆ 3 ತಿಂಗಳಿಗೆ ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿಸಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ, ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ, ಅಲ್ಲಿ ಬರ್ತಾ ಇದೆ ದಾಲ್ಚಿನ್ನಿ ಮೊಗ್ಗು. ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು, ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮಧುರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು, ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ
ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀರಾ. ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಾಂದಷ್ಟೆಲ್ಲ ನಾವ್ ಇದು ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ, ಯಾರು ಲ್ಯಾಂಡ್ ಓನರು, ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ, ಯಾವ ತರ ಮಾಡ್ಬೋದು ಹೆಂಗೆ ಅಂತ. ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ದು ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ, ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು, ಇದು ಒಳ್ಳೇದು. ಇದು ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು, ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು, ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ, ಮೆಣಸಿಂದು ನಾರ್ಮಲ್ ಕಾಳ್ಮೆಣಸಿನ ಗಿಡ. ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ಬೇಕಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ, ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ಮ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗೇ ಇರುತ್ತೆ. ಕಾಳ್ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ನೀವೊಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ, ಲವಂಗದ ಏನಾದ್ರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ, ಲವಂಗ ತರ ಈ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ. ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಡಿಸೆಂಬರ್ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ನಾನು ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ, ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ, ಅದ್ರಲ್ಲಿ ಬರ್ತಾ ಇದೆ ದಾಲ್ಚಿನ್ನಿ ಮೊಗ್ಗು. ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರು ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ.
ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನ್ ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವ್ ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮದ್ರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು, ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ್ದು ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಾಂದಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ, ಯಾರು ಲ್ಯಾಂಡ್ ಓನರು, ಅವರಿಗೆ ಅವ್ರ ಪ್ರಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ, ಯಾವ ತರ ಮಾಡ್ಬೋದು ಹೆಂಗೆ ಅಂತ. ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ, ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಆಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ, ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ ಇದು. ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು, ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ. ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲಾ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ. ಮೆಣಸಿಂದು ನಾರ್ಮಲ್ ಕಾಳ್ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ, ಜಾಯ್ಕಾಯಿ ಅಂತ ನೋಡಿ. ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ ನೋಡಿ. ನಮ್ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳ್ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ ನೋಡಿ. ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ನೀವೊಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು ನೋಡಿ. ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ
ಬರುತ್ತೆ ಅಂತ. ನಮ್ ನೆಲಕ್ಕಂತೂ ಇದು ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ ಎಲ್ಲಿ ಬೇಕಾದ್ರೆ ಬರಂದ ಇದು ಗಿಡ ಬಟ್ ಆದ್ರೆ ನೆರಳಿರ್ಬೇಕು ಗಿಡಕ್ಕೆ. ನೆರಳಿಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಡಿಸೆಂಬರ್ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ನಾನು ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿಸಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ ಅದ್ರಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ರು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮಧುರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಗೊಂಡಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ ಯಾರು ಲ್ಯಾಂಡ್ ಓನರು ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾವ ತರ ಮಾಡ್ಬೋದು ಹೆಂಗೆ ಅಂತ ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ದು ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು. ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಂ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ. ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಟ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲಾ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ ಇದು ಕಾಳ್ಮೆಣಸಿನ ಗಿಡ ನೋಡಿ. ಮೆಣಸಿನ್ದು ನಾರ್ಮಲ್ ಕಾಳ್ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ. ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ.
ಕಾಳುಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ ಇದೊಂದು ಎಲೆ ನೋಡ್ಬೋದು ನೀವು. ಟೇಸ್ಟ್ ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳಿರ್ಬೇಕು ಗಿಡಕ್ಕೆ. ನೆರಳಿಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಸಿಂಹ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿಸಿರಿ ಚೆಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಚೆಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ. 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ ಒಜ್ಜು ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ ಅಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್. ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮದ್ರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ. ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಗೊಂಡಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ ಯಾರು ಲ್ಯಾಂಡ್ ಓನರು ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾವ ತರ ಮಾಡ್ಬೋದು ಹೆಂಗೆ ಅಂತ ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ದು ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳುಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ. ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ. ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರು ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದು ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು. ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ. ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ ಹಾಕಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ. ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲಾ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ.
ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ ಇದು ಕಾಳು ಮೆಣಸಿನ ಗಿಡ ನೋಡಿ. ಮೆಣಸಿನ್ದು ನಾರ್ಮಲ್ ಕಾಳು ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬಗ್ಗಾತಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ. ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ಮ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು. ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳು ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ ಇದೊಂದು ಎಲೆ ನೋಡ್ಬೋದು ನೀವು. ನೀವೊಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾದ್ರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಈ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ. ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಡಿಸೆಂಬರ್ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ. 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ ಸ್ವಲ್ಪ ಇದು ಮಾಡಿ. ಸ್ಮೆಲ್ ಇದೆ ಅಲ್ವಾ? ಅಲ್ಲಿ ಬರ್ತಾ ಇದೆ ದಾಲ್ಚಿನ್ನಿ ಮೊಗ್ಗು. ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್. ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ? ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸಬಾ ಹೋಬಳಿ ಮದ್ರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ. ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ್ದು ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಗೊಂಡಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ ಯಾರು ಲ್ಯಾಂಡ್ ಓನರು ಅವರಿಗೆ ಅವ್ರ ಪ್ರಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾವ ತರ ಮಾಡ್ಬೋದು ಹೆಂಗೆ ಅಂತ ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳು ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ. ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದು
ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು. ವೆದರ್ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಆಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ, ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ ಇದು. ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ? ಸರ್ ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ. ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ. ಮೆಣಸಿನ್ದು ನಾರ್ಮಲ್ ಕಾಳ್ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ, ಜಾಯ್ಕಾಯಿ ಅಂತ ನೋಡಿ. ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ಮ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳ್ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ. ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ನಾನು ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ, ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ, ಅದ್ರಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು, ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು, ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮಧುರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು, ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ
ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ ಹೇಳ್ಕೊಡ್ತೀರಾ. ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಾಂದಷ್ಟೆಲ್ಲ ನಾವ್ ಇದು ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ, ಯಾರು ಲ್ಯಾಂಡ್ ಓನರು, ಅವರಿಗೆ ಅವ್ರ ಪ್ರಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ, ಯಾವ ತರ ಮಾಡ್ಬೋದು ಹೆಂಗೆ ಅಂತ. ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ, ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು, ಇದು ಒಳ್ಳೇದು. ಇದು ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಆಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ, ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು, ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು, ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಂ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ. ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಟ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ, ಮೆಣಸಿನ್ದು ನಾರ್ಮಲ್ ಕಾಳ್ಮೆಣಸಿನ ಗಿಡ. ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ, ಜಾಯ್ಕಾಯಿ ಅಂತ ನೋಡಿ, ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳ್ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ, ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ, ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳಿರ್ಬೇಕು ಗಿಡಕ್ಕೆ. ನೆರಳಿಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಸಿಂಹ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ಹಾಕಾದ್ಮೇಲೆ 3 ತಿಂಗಳಿಗೆ ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿಸಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ, ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಚೂರು ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ, ಅಲ್ಲಿ ಬರ್ತಾ ಇದೆ ದಾಲ್ಚಿನ್ನಿ ಮೊಗ್ಗು. ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರು ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ.
ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮದ್ರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು, ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಾಂದಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ, ಯಾರು ಲ್ಯಾಂಡ್ ಓನರು, ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ, ಯಾವ ತರ ಮಾಡ್ಬೋದು ಹೆಂಗೆ ಅಂತ. ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ದು ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರು ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ, ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು, ಇದು ಒಳ್ಳೇದು. ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ ಇದು. ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು, ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲಾ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ. ಮೆಣಸಿಂದು ನಾರ್ಮಲ್ ಕಾಳ್ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ಬೇಕಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ, ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ಮ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳ್ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ನೀವೊಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾದ್ರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಈ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ
ಬರುತ್ತೆ ಅಂತ. ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ ಬಟ್ ಆದ್ರೆ ನೆರಳಿರ್ಬೇಕು ಗಿಡಕ್ಕೆ. ನೆರಳಿಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಡಿಸೆಂಬರ್ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ನಾನು ಹಾಕಾದ್ಮೇಲೆ 3 ತಿಂಗಳಿಗೆ ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ ಒಜ್ಜಿ ಸ್ವಲ್ಪ ಇದು ಮಾಡಿ ಅದು ಸ್ಮೆಲ್ ಇದೆ ಅಲ್ವಾ ಅಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮದ್ರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ್ದು ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಾಂದಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ ಯಾರು ಲ್ಯಾಂಡ್ ಓನರು ಅವರಿಗೆ ಅವ್ರ ಪ್ರಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾವ ತರ ಮಾಡ್ಬೋದು ಹೆಂಗೆ ಅಂತ ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು. ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಆಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ ಇದು. ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲಾ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ ಇದು ಕಾಳ್ಮೆಣಸಿನ ಗಿಡ ನೋಡಿ. ಮೆಣಸಿಂದು ನಾರ್ಮಲ್ ಕಾಳ್ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ. ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ ನೋಡಿ. ನಮ್ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ.
ಕಾಳುಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ ಇದೊಂದು ಎಲೆ ನೋಡ್ಬೋದು ನೀವು. ನೀವು ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾರು ಸ್ಮೆಲ್ ಬರ್ತಾ ಇತ್ತಾ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈಗಿನ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ ಎಲ್ಲಿ ಬೇಕಾದ್ರೆ ಬರಂದ ಇದು ಗಿಡ. ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ. ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಡಿಸೆಂಬರ್ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ನಾನು ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿಸಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ. 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ಇದ್ರಂತ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ ಒಜ್ಜು ಸ್ವಲ್ಪ ಇದು ಮಾಡಿ. ಸ್ಮೆಲ್ ಇದೆ ಅಲ್ವಾ ಅದ್ರಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಬಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್. ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ರು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮಧುರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ. ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಗೊಂಡಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ ಯಾರು ಲ್ಯಾಂಡ್ ಓನರು ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾವ ತರ ಮಾಡ್ಬೋದು ಹೆಂಗೆ ಅಂತ ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳುಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ. ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು. ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಂ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ. ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ. ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಟ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲಾ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ.
ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ ಇದು ಕಾಳು ಮೆಣಸಿನ ಗಿಡ ನೋಡಿ. ಮೆಣಸಿನ್ದು ನಾರ್ಮಲ್ ಕಾಳು ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ. ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ ತೋಟದಲ್ಲೇ ಬೆಳೆದಿರೋದಿದ್ನ ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು. ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳು ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ ಇದೊಂದು ಎಲೆ ನೋಡ್ಬೋದು ನೀವು. ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳಿರ್ಬೇಕು ಗಿಡಕ್ಕೆ. ನೆರಳಿಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಸಿಂಹ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿಸಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ. 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ಇದ್ರಲ್ಲಿ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಚೂರು ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ ಅಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್. ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮಧುರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ. ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಗೊಂಡಷ್ಟೆಲ್ಲ ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ ಯಾರು ಲ್ಯಾಂಡ್ ಓನರು ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ. ಯಾವ ತರ ಮಾಡ್ಬೋದು ಹೆಂಗೆ ಅಂತ ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ದು ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳುಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ. ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರು ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು. ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ
ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆ ತರ ಅರ್ಧ ಬೀಳೋದ್ ಮಾತ್ರ ಇದು. ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ? ಸರ್, ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳು ಮೆಣಸಿನ ಗಿಡ ನೋಡಿ. ಮೆಣಸಿನ್ದು ನಾರ್ಮಲ್ ಕಾಳು ಮೆಣಸಿನ ಗಿಡ ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ಬೇಕಾರೆ ಇಂಗ್ಲಿಷ್ ನಲ್ಲಿ ಜಾಯ್ಕಾಯಿ ಅಂತ ನೋಡಿ, ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ, ನಮ್ಮ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದ್ದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳು ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ, ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ನೀವೊಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ, ಇದೊಂದು ಸ್ಮೆಲ್ ನೋಡಿ. ಲವಂಗದ ಏನಾದ್ರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ. ಲವಂಗ ತರ ಈ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ. ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಸಿಮ್ಮ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್, ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್, ರಾಜಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ, ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಸ್ವಲ್ಪ ಇದು ಮಾಡಿ. ಸ್ಮೆಲ್ ಇದೆ ಅಲ್ವಾ, ಅದ್ರಲ್ಲಿ ಬರ್ತಾ ಇದೆ ದಾಲ್ಚಿನ್ನಿ ಮೊಗ್ಗು. ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ. ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಭಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ. ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಏನು. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸರ್, ಇದೆಲ್ಲ ಎಲ್ಲಿ ಸಿಗುತ್ತೆ, ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್, ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು, ಇದು ಬಂದ್ಬಿಟ್ಟು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮದ್ರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು, ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವುದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ್ದು ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್, ನಾನು ಹೇಳ್ತಿದ್ದೀನಲ್ಲ, ಗಿಡ ತಗೊಂಡಷ್ಟೆಲ್ಲ ನಾವ್ ಅವ್ರಿಗೆ ನಾವ್ ಹೇಳ್ತೀವಲ್ಲ,
ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ, ಯಾರು ಲ್ಯಾಂಡ್ ಓನರು, ಅವರಿಗೆ ಅವ್ರ ಪ್ರಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ, ಯಾವ ತರ ಮಾಡ್ಬೋದು ಹೆಂಗೆ ಅಂತ. ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ, ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು, ಇದು ಒಳ್ಳೇದು. ಇದು ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಆಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ, ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು, ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು, ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ, ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಮ್ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ. ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿಮರ್ಶೆ ವಿತ್ ವರುಣ್. ನಾವು ಇವತ್ತು ಕೃಷಿ ಮೇಳದಲ್ಲಿದ್ದೀವಿ. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಕೆಲ್ಲೋಡ ಗ್ರಾಮದಲ್ಲಿ ನಡೀತಿರೋ ಕೃಷಿ ಮೇಳದಲ್ಲಿ ನನ್ನ ಜೊತೆ ವಿಶ್ವಾಸ್ ಇದ್ದಾರೆ. ಅವರು ಮಸಾಲ ಪದಾರ್ಥಗಳು, ಅಡಿಕೆ ಮತ್ತೆ ಚಾಕ್ಲೇಟ್ ಗಿಡಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಬನ್ನಿ ನೋಡೋಣ, ಕೇಳೋಣ. ನಮಸ್ತೆ. ನಮ್ಮ ನರ್ಸರಿಯಲ್ಲಿ ಇದು ಬಂದ್ಬಿಟ್ಟು ಏನಿದೆಯಲ್ಲ, ಇದು ಕಾಳ್ಮೆಣಸಿನ ಗಿಡ ನೋಡಿ, ಮೆಣಸಿಂದು ನಾರ್ಮಲ್ ಕಾಳ್ಮೆಣಸಿನ ಗಿಡ. ಇದು ಬಂದ್ಬಿಟ್ಟು ಬಳ್ಳಿ ಆಗುತ್ತೆ. ಇದು ಅಡಿಕೆ ಗಿಡಕ್ಕೆ ಅಥವಾ ತೆಂಗಿನ ಮರಕ್ಕೆ ತುಂಬಾ ಒಳ್ಳೆ ಉಪಬೆಳೆಯಾಗಿ ನಾವು ತಗೋಬಹುದು. ನಟ್ಟು ಬರ್ತಾರೆ ಇಂಗ್ಲಿಷ್ ನಲ್ಲಿ, ಜಾಯ್ಕಾಯಿ ಅಂತ ನೋಡಿ, ಈ ತರ ಬರುತ್ತೆ ಗಿಡ. ಕ್ವೀನ್ ಆಫ್ ಗೊತ್ತಾ ನಿಮಗೆ? ಕ್ವೀನ್ ಆಫ್ ಸ್ಪೈಸಿಸ್ ಅಂತಾರೆ. ಗೊತ್ತಲ್ಲ, ಏಲಕ್ಕಿ. ನೋಡಿ ನಮ್ ತೋಟದಲ್ಲೇ ಬೆಳೆದಿರೋದು ಇದನ್ನ ನಾವು ಈ ಮಾಡಲ್ಗೋಸ್ಕರ ಈ ತರ ತಂದಿದೀವಿ. ಇದು ಬಂದ್ಬಿಟ್ಟು ಜಸ್ಟ್ 3 months ಅಲ್ಲಿ ಬಂದಿರೋದು, ಈ ತರ ಗ್ರೋತ್ ಆಗಿರೋದು ಇದು 3 months ಅಲ್ಲಿ. ಇದು ಬಂದ್ಬಿಟ್ಟು ನೋಡಿ, ಪೆಪ್ಪರ್ ಆಲ್ರೆಡಿ ಬಂದಿದೆ. ಬುಷ್ ಪೆಪ್ಪರ್ ಅಂತ ಇದು ಆಲ್ರೆಡಿ ಈ ಗಿಡದಲ್ಲಿ ಸ್ಟಾರ್ಟಿಂಗ್ ಇರುತ್ತೆ. ಕಾಳ್ಮೆಣಸು ಡೈರೆಕ್ಟ್ ಇರುತ್ತೆ. ಏನ್ ನಾವು ತಗೊಂಡು ಯಾವ್ದಾದ್ರು ಒಂದು ಪಾಟಲ್ಲೋ ಅಥವಾ ಇದನ್ನ ಈ ತರ ಏನು ನೆರಳಲ್ಲಿ ಬೆಳೆಸಿದ್ರೆ 1-1.5 kg ತನಕ ನಾವು ಆರಾಮಾಗಿ ವರ್ಷಕ್ಕೆ ಒಂದು ಗಿಡದಲ್ಲಿ ತೆಗಿಬಹುದು. ಸೊ ಇವತ್ತಿನ ರೇಟಿಗೆ ಎಷ್ಟು 800 ರೂಪಾಯಿ kg ಇದೆ. ಒಂದು ಆವರೇಜ್ 800 ರೂಪಾಯಿ ಇರ್ಬೋದು. ಸೊ 1200-300 ರೂಪಾಯಿ ನಾವು ಆಲ್ರೆಡಿ ಒಂದು ಗಿಡದಿಂದ ತಗೋಬಹುದು. ಒಂದು ಅಡಿಕೆ ಗಿಡದಿಂದ ಈ ಆದಾಯ ಇರಲ್ಲ. ಇದು ನೀಟಾಗಿ ಮಾಡಿದ್ರೆ ಇದೇ ಚೆನ್ನಾಗಿ ಬರುತ್ತೆ. ಇದು ಬಂದು ಲವಂಗದ ಗಿಡ. ಇದು ಕೂಡ ನಮ್ಮ ತೋಟದ್ದೇ ಲವಂಗದ ಗಿಡ. ನೋಡಿ ಜಸ್ಟ್ ಒಂದು ವರುಣ್ ಅವ್ರೆ, ಇದೊಂದು ಎಲೆ ನೋಡ್ಬೋದು ನೀವು. ಒಂದು ಎಲೆ ಜಸ್ಟ್ ಇದೊಂದು ಸ್ಮೆಲ್ ನೋಡ್ಬೋದು. ನೋಡಿ ಇದೊಂದು ಸ್ಮೆಲ್ ನೋಡಿ, ಲವಂಗದ ಏನಾರು ಸ್ಮೆಲ್ ಬರ್ತಾ ಇದ್ದ? ಲವಂಗದ ಸ್ಮೆಲ್ ಪಕ್ಕ ಇದನ್ನ ಸ್ಮೆಲ್ ನೋಡಿ ಸರ್. ಜಸ್ಟ್ ಒಂದ್ ಸ್ವಲ್ಪ ಉಚ್ಕೊಂಬಿಟ್ಟು ಸ್ಮೆಲ್ ನೋಡಿ, ಲವಂಗ ತರ ಸ್ಮೆಲ್ ಇದೆಯಾ? ಲವಂಗ ತರ ಬರ್ತಾ ಇದೆ. ಈ ಲವಂಗ ತರ ತುಂಬಾ ಚೆನ್ನಾಗಿ ಫ್ಲೇವರ್ ಬಂತು ಅಂದ್ರೆ ಈ ಗಿಡ ಬರುತ್ತೆ ಅಂತ ನಮ್ ನೆಲಕ್ಕಂತೂ ಸೆಟ್ ಆಗುತ್ತೆ. ಇದು ಜಸ್ಟ್ ಭೂಮಿಯಿಂದ ತೆಗೆದ್ಬಿಟ್ಟೆ ತಂದಿರೋದು ಇದನ್ನ. ಸರಿ, ಎಲ್ಲಿ ಬೇಕಾದ್ರೆ ಬಂದ ಇದು ಗಿಡ. ಬಟ್ ಆದ್ರೆ ನೆರಳು ಇರ್ಬೇಕು ಗಿಡಕ್ಕೆ. ನೆರಳು ಇಲ್ದಿದ್ರೆ ಯಾವುದೇ ತರ ಇದನ್ನು ಬರಲ್ಲ. ಇದು ಈ ಡಿಸೆಂಬರ್ 6 ಎಷ್ಟು ದಿನದ ಗಿಡ ಸರ್ ಇದು? ಸರ್ ಇದು ಬಂದ್ಬಿಟ್ಟು 3 ತಿಂಗಳಲ್ಲಿ ನಾನು ಹಾಕಾದ್ಮೇಲೆ 3 ತಿಂಗಳು ಈ ತರ ಗ್ರೋತ್ ಆಗಿದೆ ನೋಡಿ. ಸರ್ ರಾಜಿಸಿರಿ ಚಕ್ಕೆ ಬರುತ್ತಲ್ವಾ ಮನೆಯಲ್ಲಿ ಅಡಿಗೆ ಮಾಡಕ್ಕೆ, ಚಕ್ಕೆ ಪಲಾವ್ ಎಲೆ ಎಲ್ಲ ಹಾಕ್ತಾರಲ್ವಾ, 3 ಐಟಮ್ ಇದು ಒಂದೇ ಇದ್ರಲ್ಲಿ ಬರುತ್ತೆ. 3 ಐಟಮ್ ಯಾವ್ಯಾವ್ದು ಬರುತ್ತೆ ಸರ್ ಇದ್ರಲ್ಲಿ? ಇದ್ರಂತ ದಾಲ್ಚಿನ್ನಿ ಮೊಗ್ಗು ಬರುತ್ತೆ. ಮೇನ್ ಇಂಪಾರ್ಟೆಂಟ್ ಅಲ್ಲ, ದಾಲ್ಚಿನ್ನಿ ಮೊಗ್ಗು. ಸೊ ಇದನ್ನು ಕೂಡ ನೀವು ಫ್ಲೇವರ್ ನ ಚೆಕ್ ಮಾಡ್ಬೋದು. ಜಸ್ಟ್ ಒಂದು ಪ್ಯೂರ್ ತಗೊಂಡ್ಬಿಟ್ಟು ಇದ್ರಲ್ಲೆಲ್ಲ ಸ್ಮೆಲ್ ಇರುತ್ತಾ, ಸ್ವಲ್ಪ ಇದು ಮಾಡಿ. ಅದು ಸ್ಮೆಲ್ ಇದೆ ಅಲ್ವಾ, ಅದ್ರಲ್ಲಿ ಬರ್ತಾ ಇದೆ. ದಾಲ್ಚಿನ್ನಿ ಮೊಗ್ಗು, ಚಕ್ಕೆ ಅಂದ್ರೆ ಇದನ್ನೇನ್ ಬರುತ್ತಲ್ಲ ದೊಡ್ಡದಾದ್ಮೇಲೆ ಅದನ್ನ ಓಪನ್ ಆಗಿರುತ್ತೆ. ವಿಡಿಯೋದಲ್ಲೆಲ್ಲ ನೋಡಿರ್ತೀರಾ, ಓಪನ್ ಮಾಡ್ಬಿಟ್ಟು ನಾವು ಇದರಿಂದ ರೈತರಿಗೆ ಬಾರಿ ತುಂಬಾ ಅನುಕೂಲ ಆಗಂತದಿದೆ. ಇದು ಜಸ್ಟ್ ನಾನು ತಂದಾಗ ಇಷ್ಟಿತ್ತು ನೋಡಿ ಸರ್, ಇಷ್ಟೇ ಇದ್ದಿದ್ ಗಿಡ. 3 ತಿಂಗಳಲ್ಲಿ ಇಷ್ಟು ದೊಡ್ಡದಾಗಿದೆ.
ಸೊ ಇದನ್ನ ಯಾವ ತರ ಹೆಂಗ್ ಮಾಡೋದು ಅಂತ ನಾವು ಹೇಳ್ಕೊಟ್ಟೆ ಮಾಡಿಸ್ತೀವಿ. ಬರೀ ಸಸಿ ಕೊಡೋದು ಅಷ್ಟೇ ಅಲ್ಲ ನಮ್ದು ಮೇನ್. ಸೊ ನೀವು ನೋಡಿದ್ರಿ ಯಾವ್ಯಾವ ರೀತಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸರ್ ಇದೆಲ್ಲ ಎಲ್ಲಿ ಸಿಗುತ್ತೆ, ಎಲ್ಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸರ್ ಏನಿದೆಯಲ್ಲ ಇದರಲ್ಲಿ ಫೋನ್ ನಂಬರ್ ಇದೆ. ರೈತ ಮಿತ್ರ ನರ್ಸರಿ ಅಂತ ಬಂದ್ಬಿಟ್ಟು ಇದು ಬಂದ್ಬಿಟ್ರು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಕಸ್ಬಾ ಹೋಬಳಿ ಮಧುರೆ ಹತ್ರ ಮಂಟೇನಹಳ್ಳಿ ಅಂತ ಬಂದ್ಬಿಟ್ಟು. ಇದನ್ನ ಲೊಕೇಶನ್ ಬೇಕಾದ್ರೆ ವರುಣ್ ಅವರು ಶೇರ್ ಮಾಡ್ತಾರೆ ಲೊಕೇಶನ್ ನ. ಇಲ್ಲಿ ಬಂದ್ರೆ ನಾವ್ ಎಲ್ಲಾ ತರ ಎಕ್ಸ್ಪ್ಲೇನ್ ಮಾಡ್ತೀವಿ ರೈತರಿಗೆ. ಇದೇ ತರ ಮಾಡ್ಬೇಕು ಅಂತಾನು ಕೂಡ ನಾವ್ ಹೇಳ್ತೀವಿ. ಜಸ್ಟ್ ನಾವ್ ಗಿಡ ಬೆಳೆಸ್ಬಿಟ್ಟು ನಾವ್ ಇದೆಲ್ಲ ನಮ್ ಜೊತೆ ರೈತರು ಕಾಂಟ್ಯಾಕ್ಟ್ ಇದ್ರೆ ಒಳ್ಳೇದು. ನಾವೇ ಎಲ್ಲಾ ತರನು ಹೇಳ್ತೀವಿ, ಈ ತರನೇ ಹಾಕ್ಬೇಕು, ಈ ಟೈಮ್ಗೆ ಗೊಬ್ಬರ ಹಾಕ್ಬೇಕು ಅಂತಾನು ನಾವೇ ಹೇಳ್ಕೊಡ್ತೀವಿ. ಸೊ ಇದರಿಂದ ಅಧಿಕ ಆದಾಯ ಅಂತೂ ಬಂದೇ ಬರುತ್ತೆ ಸರ್. ಕರೆಕ್ಟ್ ಆಗಿ ಮಾಡ್ಬೇಕಷ್ಟೇ. ಆ ವೆದರ್ ಸೆಟ್ ಮಾಡ್ಕೋಬೇಕು, ನಮಗೆ ಯಾವ ತರ ಬೇಕೋ ಆ ತರ. ಸೊ ಯಾವ್ದೇ ರೀತಿಯಾದ ರೈತರು ಬಂದು ನಿಮ್ಮ ಹತ್ರ ತಗೊಂಡ್ರೆ ನೀವು ಅದನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಮಾಡ್ಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊಡ್ತೀರಾ? ಸರ್ ನಾನು ಹೇಳ್ತಿದ್ದೀನಲ್ಲ, ಗಿಡ ತಗೊಂಡಷ್ಟೆಲ್ಲ ನಾವ್ ಇದು ಅವ್ರಿಗೆ ನಾವ್ ಹೇಳ್ತೀವಲ್ಲ, ಕೆಲವೊಂದು ಗಿಡಕ್ಕೆ ಗೌರ್ಮೆಂಟ್ ಇಂದಾನೆ ಸಬ್ಸಿಡಿ ಇದಾವೆ. ಸೊ ಫ್ರೀಯಾಗೆ ಇವರು ಗಿಡ ಹಾಕೋದ್ಮೇಲೆ ಅವ್ರು ಏನಿದೆಯಲ್ಲ ಯಾರು ಲ್ಯಾಂಡ್ ಓನರು ಅವರಿಗೆ ಅವ್ರ ಪಾಣಿ ಮತ್ತೆ ಅವ್ರ ಸಂಬಂಧಪಟ್ಟ ದಾಖಲೆ ಕೊಟ್ರೆ ತೋಟಗಾರಿಕಾ ಇಲಾಖೆಯಿಂದ ಅವರಿಗೆ ಸಬ್ಸಿಡಿ ಬರೋದು ಕೂಡ ನಾವು ತಿಳಿಸ್ಕೊಡ್ತೀವಿ, ಯಾವ ತರ ಮಾಡ್ಬೋದು ಹೆಂಗೆ ಅಂತ. ಅದನ್ನೆಲ್ಲ ನಾವ್ ಹೇಳ್ತೀವಿ ಯಾವ ತರ ಮಾಡ್ಬೋದು ಅಂತ. ಉದಾಹರಣೆ ನಮ್ ಏನ್ ಇದೆಯಲ್ಲ ಹೊಸದುರ್ಗ ತಾಲೂಕಲ್ಲಿ, ಇಲ್ಲಿ ಕೋಕೋ ಗಿಡಕ್ಕೆ ಮತ್ತೆ ಕಾಳ್ಮೆಣಸಿಗೆ ಈಗ ಸದ್ಯದ ಪರಿಸ್ಥಿತಿಗೆ ಅವರು ಇದನ್ನ ಕೊಟ್ಟಿದ್ದಾರೆ, ಏನೋ ಸಬ್ಸಿಡಿ ಕೊಟ್ಟಿದ್ದಾರೆ. ಸೊ ನಾನೇ ತಗೊಂಡಿದ್ದೀನಿ ಸ್ವತಃ, ಬೇರೆ ಯಾರ್ದು ಬೇಡ, ಸಬ್ಸಿಡಿ ನಮಗೆ ಕೊಟ್ಟಿದ್ದಾರೆ. ಸೊ ನಾನ್ ಗಿಡ ಏನ್ ಹಾಕಿದೀನಲ್ಲ ಬಂದ್ಬಿಟ್ಟು ಅವ್ರ ಫೋಟೋ ಹೊಡ್ಬಿಟ್ಟು ಅವ್ರು ಕೊಡ್ತಾರೆ. ರೈತರಿಗೆ ಇದು ಅನುಕೂಲ ಅಲ್ವಾ? ಹೌದೌದು. ಮತ್ತೆ ಬೇರೆ ಬೇರೆ ಪೈಪ್ ಲೈನ್ ಎಲ್ಲ ಇದಾವೆ. ಇದನ್ನೆಲ್ಲ ರೈತರು ಸದುಪಯೋಗ ಪಡಿಸ್ಕೊಂಡು ಅವರು ಬೆಳೆದು ಏನಿದೆಯಲ್ಲ ಇದೆಲ್ಲ ಉಪಬೆಳೆಯಾಗಿ ಮಾಡ್ಕೋಬಹುದು. ಇದರಿಂದ ಉಪಬೆಳೆ ಇದು ಬೇಜಾರು ಯಾವ್ದಿದೆಯಲ್ಲ ಅಡಿಕೆ ಅಥವಾ ತೆಂಗಿನ ಮಧ್ಯದಲ್ಲಿ ಇದು ಮಾಡೋದು ಇದು ಒಳ್ಳೇದು. ಇದು ಇದನ್ನ ಬೆಳೆಯಕ್ಕೆ ಪರ್ಟಿಕ್ಯುಲರ್ ಮಣ್ಣು ಆತರ ಏನಾದ್ರು ಸ್ಪೆಸಿಫಿಕ್ ಆಗಿದೆಯಾ? ಎಲ್ಲಾ ಕಡೆನೂ ಬೆಳಿಬಹುದಾ? ಸರ್ ಬೆಳಿಬಹುದು, ವೆದರ್ ನ ನಾವು ಸೆಟ್ ಮಾಡ್ಕೋಬೇಕು. ಈಗ ತೆಂಗು ಅಥವಾ ಅಡಿಕೆ ಆದ್ರೆ ಒಂದು ವೆದರ್ ಏನಿರುತ್ತಲ್ವಾ, ಅರ್ಧ ಹಾಫ್ ಸೈಡೆಡ್ ಗಿಡಗಳು ಇವೆಲ್ಲವ. ಅಂದ್ರೆ ಹೆಂಗ್ ಗೊತ್ತಾ, ಏನ್ ಬಿಸಿಲು ಬೀಳುತ್ತಲ್ಲ ಅರ್ಧ ಬಿಸಿಲು ಮಾತ್ರ ಒಂದು ಮೂವ್ ಆಗ್ತಿರುತ್ತಲ್ವ ಸೂರ್ಯ, ಒಂದು ಅರ್ಧ ಬಿಸಿಲು ಬಿದ್ದು ಹೋಗ್ಬೇಕಷ್ಟೇ. ಇದಕ್ಕೆ ಫುಲ್ ಬೀಳಬಾರ್ದು. ಫುಲ್ ಬಿದ್ರೆ ಯಾವ್ದು ಗಿಡ ಉಳಿಯಲ್ಲ. ಆತರ ಅರ್ಧ ಬೀಳೋದ್ ಮಾತ್ರ. ಇದು ನೀರು ಯಾವ ತರ ಸಫಿಶಿಯಂಟ್ ಆಗಿ ಕೊಡ್ಬೇಕಿದೆ ಸರ್? ಅತಿಯಾದ ನೀರು ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು, ಒಂದೇ ಅವರೇಜ್ ಕೊಡೋದು ಉತ್ತಮ. ಅದೇ ಹೇಳ್ತೀವಿ ಯಾವ ತರ ಮಾಡ್ಬೇಕು, ಹೆಂಗೆ ಎಲ್ಲಿ ಗುಂಡಿ ಹೊಡಿಬೇಕು, ಯಾವ ತರ ಕಾಲಂ ಮಾಡ್ಕೋಬೇಕು, ಆ ಜಾಗ ಹೆಂಗಿದೆ ಅಂತ. ನಮ್ ಕಡೆಯಿಂದ ಎಕ್ಸ್ಪರ್ಟ್ಗಳು ನಮ್ಮ ಹುಡುಗರು ಇದಾರೆ, ಬೇಕಾದ್ರೆ ಕಳಿಸ್ಬಿಟ್ಟು ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಕೊಡ್ತೀವಿ. ಸೊ ನೋಡಿದ್ರ ನೀವೇ ವೀಕ್ಷಕರೇ, ಮಸಾಲಾ ಪದಾರ್ಥಗಳು ನಿಮ್ಗೆ ಇಷ್ಟ ಆದಲ್ಲಿ ಡೆಫಿನೆಟ್ ಆಗಿ ನಾನು ಫೋನ್ ನಂಬರ್ನ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಲೊಕೇಶನ್ ಕೂಡ ಕಾಂಟ್ಯಾಕ್ಟ್ ಕೊಟ್ಟಿರ್ತೀನಿ. ಇವ್ರ ಹೆಸರು ವಿಶ್ವಾಸ್ ಅಂತ, ನಮ್ಮ ಜೊತೆಗೆ ತುಂಬಾ ಚೆನ್ನಾಗಿ ಮಸಾಲಾ ಪದಾರ್ಥಗಳನ್ನ ಎಕ್ಸ್ಪ್ಲೇನ್ ಮಾಡಿದ್ರು. ಧನ್ಯವಾದಗಳು.